ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡು ಹೋಯ್ತು ಅನ್ನೋ ಹಾಗೆ ಕ್ರಿಕೆಟ್ನಲ್ಲೂ ಕೂಡ ಹಿರಿಯರೆಲ್ಲ ತೆರೆಮೆರೆಗೆ ಸರಿತಾ ಇದ್ರೆ ಕಿರಿಯರು ಮೆರೆಯೋಕೆ ಶುರು ಮಾಡಿದ್ದಾರೆ. ಈಗ ಭಾರತದ T20 ತಂಡಕ್ಕೂ ಕೂಡ ಹೊಸ ನಾಯಕನ ಚರ್ಚೆ ಆಗ್ತಿದೆ. ಮಾಜಿ ಕ್ರಿಕೆಟಿಗರ ಈ ಬಗ್ಗೆ ಧ್ವನಿ ಎತ್ತಿರೋದ್ರಿಂದ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಿದೆ. ಹಾಗಾದ್ರೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಮುಗಿಯುತ್ತಾ? ಯಾರಿಗೆ ನಾಯಕತ್ವ ನೀಡ್ತಾರೆ? ಈ ಬಾರಿಯ IPL ಟೂರ್ನಿ ಹೊಸ ಸಾರಥಿಯ ಆಯ್ಕೆಗೆ ವೇದಿಕೆಯಾಗುತ್ತಾ? ಸೊ ಯಾರೆಲ್ಲ ರೇಸ್ನಲ್ಲಿ ಇದ್ದಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2026ರ T20 ವಿಶ್ವಕಪ್ ಭಾರತಕ್ಕೆ ತುಂಬಾನೇ ಸ್ಪೆಷಲ್. ಕಳೆದ 2 ಸಲ ಟ್ರೋಫಿಗಳನ್ನ ವಿದೇಶಿ ನೆಲದಲ್ಲಿ ಗೆದ್ದಿದ್ರೆ ಈ ಸಲ ಭಾರತದ ನೆಲದಲ್ಲಿ ಕಪ್ ಗೆದ್ದಿದ್ದು ಎಂದೆಂದಿಗೂ ಮರೆಯಲಾಗದ ಖುಷಿ ನೀಡಿದೆ. MS ಧೋನಿ ಹಾಗೆ ರೋಹಿತ್ ಶರ್ಮಾ ಬಳಿಕ ಭಾರತಕ್ಕೆ T20 ವಿಶ್ವಕಪ್ ಅನ್ನ ತಂದುಕೊಟ್ಟಂತ ನಾಯಕ ಸೂರ್ಯಕುಮಾರ್ ಯಾದವ್. ಹೀಗಿದ್ರೂ ಕೂಡ ವಿಶ್ವಕಪ್ ಬಳಿಕ ಸೂರ್ಯನ ನಿವೃತ್ತಿ ಬಗ್ಗೆ ಚರ್ಚೆಗಳಾಗ್ತಿವೆ. ಸ್ವತಃ ಸೂರ್ಯಕುಮಾರ್ ಯಾದವ್ ಇದನ್ನ ನಿರಾಕರಿಸಿದ್ರು ಕೂಡ ಒಂದಷ್ಟು ಮಾಜಿ ಕ್ರಿಕೆಟಿಗರು ಹೊಸ ನಾಯಕನ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದ್ದಾರೆ. ಭವಿಷ್ಯದ ದೃಷ್ಟಿಯಿಂದ BCCI ಮ್ಯಾನೇಜ್ಮೆಂಟ್ ಕೂಡ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಎಂದಿದ್ದಾರೆ. ಹಾಗೆ ಯಾರನ್ನ ಮಾಡಬಹುದು ಎನ್ನುವಂತ ಸಜೆಷನ್ ಕೂಡ ಕೊಟ್ಟಿದ್ದಾರೆ. T20ಗೆ ಮುಂದಿನ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಎಂದ ಚೋಪ್ರಾ. ಟೀಮ್ ಇಂಡಿಯಾದ T20 ತಂಡಕ್ಕೆ ಮುಂದಿನ ನಾಯಕ ಶ್ರೇಯಸ್ ಅಯ್ಯರ್ ಅಂತ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಹೇಳಿದ್ದಾರೆ. IPLನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಮುನ್ನಡೆಸ್ತಾ ಇರುವಂತ ಶ್ರೇಯಸ್ ಮುಂದೆ ಭಾರತ ಚುಟುಕು ಮಾದರಿಯ ನಾಯಕನಾಗುವಂತ ಅವಕಾಶ ಹೊಂದಿದ್ದಾರೆ ಎನ್ನುವ ಮೂಲಕ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ. ಅಸಲಿಗೆ ಇತ್ತೀಚೆಗೆ ಮುಕ್ತಾಯಗೊಂಡ T20 ವಿಶ್ವಕಪ್ ತಂಡದಲ್ಲಿ ಶ್ರೇಯಸ್ ಅಯ್ಯರ್ ಸೆಲೆಕ್ಟ್ ಆಗಿರಲಿಲ್ಲ. ಹೀಗಿದ್ರೂ ಕೂಡ 2026ರಲ್ಲೂ ಪಂಜಾಬ್ ತಂಡವನ್ನು ಅದ್ಭುತವಾಗಿ ನಿಭಾಯಿಸಿದ್ರೆ ಫ್ಯೂಚರ್ನಲ್ಲಿ T20 ಸೆಟಪ್ನಲ್ಲಿ ಸ್ಥಾನ ಪಡೆಯೋದು ಅಷ್ಟೇ ಅಲ್ಲ, ತಂಡವನ್ನು ಸಮರ್ಥವಾಗಿ ಮುನ್ನಡೆಸಬಹುದು ಅಂತ ಚೋಪ್ರಾ ಹೇಳಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಮಿಡಲ್ ಆರ್ಡರ್ನಲ್ಲಿ ಅವಕಾಶ ಪಡೆಯುವ ಸಾಧ್ಯತೆ ಇದೆ ಎಂದಿದ್ದಾರೆ. ಇನ್ನು 2024ರ IPLನಲ್ಲಿ KKR ತಂಡವನ್ನ ಚಾಂಪಿಯನ್ ಪಟ್ಟಕ್ಕೆ ಮುನ್ನಡೆಸಿದಂತ ಶ್ರೇಯಸ್ ಅಯ್ಯರ್ 2025ನೇ ಸಾಲಿನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಫೈನಲ್ಗೆ ಕೊಂಡೊಯ್ಯುವ ಮೂಲಕ ತನ್ನ ಕ್ಯಾಪ್ಟನ್ಸಿ ಪವರ್ನ ರೂಪಿಸಿದ್ರು. ಇನ್ನು ಶ್ರೇಯಸ್ ಅಯ್ಯರ್ ಅಷ್ಟೇ ಅಲ್ಲದೆ ಬೇರೆಯವರು ಕೂಡ ರೇಸ್ನಲ್ಲಿದ್ದಾರೆ. ಇಶಾನ್ ಕಿಶನ್, ಸಂಜು ಹಾಗೆ ಅಕ್ಷರ್ ಹೆಸರು ಚರ್ಚೆ. ಇನ್ನು ಈ ಬಾರಿ T20 ವಿಶ್ವಕಪ್ ಗೆಲುವಿನಲ್ಲಿ ಅದ್ಭುತ ಪ್ರದರ್ಶನ ನೀಡಿರುವಂತ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಹಾಗೆ ಅಕ್ಷರ್ ಪಟೇಲ್ ಹೆಸರು ಕೂಡ ಚರ್ಚೆಯಲ್ಲಿದೆ. T20 ಮಾದರಿಯಲ್ಲಿ ಮಾತ್ರ ಆಡ್ತಾ ಇರುವಂತ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಈ ಬಾರಿಯ T20 ವಿಶ್ವಕಪ್ನಲ್ಲಿ ಆರಂಭದ ಪಂದ್ಯಗಳಲ್ಲಿ ಪ್ಲೇಯಿಂಗ್ 11ನಲ್ಲಿ ಚಾನ್ಸೇ ಸಿಕ್ಕಿರಲಿಲ್ಲ. ಆದರೂ ಕೂಡ ಅಂತಿಮವಾಗಿ ಅವಕಾಶ ಸಿಕ್ಕಾಗ ಅದನ್ನ ಬಳಸಿಕೊಂಡು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಕೂಡ ಆಗಿದ್ರು. ಅದು ಅಲ್ಲದೆ IPLನಲ್ಲಿ ನಾಯಕನಾಗಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಈಗಾಗಲೇ CSK ತಂಡ ಈ ಸಂಜುರನ್ನೇ ಕರೆಸ್ಕೊಂಡು ಧೋನಿ ಅವರ ಉತ್ತರಾಧಿಕಾರಿಯನ್ನ ಮಾಡೋಕೆ ಪ್ಲಾನ್ ಮಾಡಿದಂತಿದೆ. ಅದು ಅಲ್ಲದೆ MS ಧೋನಿ ಅಂತೆ ಕೂಲ್ ಅಂಡ್ ಕಾಮ್ ಆಗಿ ಲೀಡ್ ಮಾಡ್ತಾರೆ ಸಂಜು ಸ್ಯಾಮ್ಸನ್. ಇನ್ನು ಇಶಾನ್ ಕಿಶನ್ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ಭಾರತ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ರು ಕೂಡ ತುಂಬಾನೇ ಎಫೆಕ್ಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಫೈನಲ್ನಲ್ಲಿ ಶತಕ ಬಾರಿಸಿ ಜಾರ್ಖಂಡ್ ತಂಡವನ್ನ ನಾಯಕನಾಗಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. ಅನಂತರ ಭಾರತ ತಂಡ ಸೇರಿರುವಂತ ಕಿಶನ್ ಕಳೆದ 13 ಪಂದ್ಯಗಳನ್ನಾಡಿದ್ದಾರೆ. 27 ವರ್ಷದ ಕಿಶನ್ 207ರ ಸ್ಟ್ರೈಕ್ ರೇಟ್ನಲ್ಲಿ 532 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ T20 ವಿಶ್ವಕಪ್ನಲ್ಲಿ 317 ರನ್ಗಳನ್ನ ಗಳಿಸಿದ್ದು ಟೂರ್ನಿಯಲ್ಲಿ ಟಾಪ್ 3 ಹೈಯೆಸ್ಟ್ ಸ್ಕೋರರ್ ಆಗಿದ್ದಾರೆ. ಇನ್ನು ಅಕ್ಷರ್ ಪಟೇಲ್ ಕೂಡ ಬ್ಯಾಟ್ ಹಾಗೆ ಬಾಲ್ ಎರಡರಲ್ಲೂ ಕೂಡ ಬಿಗ್ ಬ್ರೇಕ್ ಥ್ರೂಗಳನ್ನ ತಂದುಕೊಡ್ತಿದ್ದಾರೆ. ಜೊತೆಗೆ T20 ತಂಡಕ್ಕೆ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. IPLನಲ್ಲಿ ಕಳೆದ ವರ್ಷ ಡೆಲ್ಲಿ ತಂಡವನ್ನ ಲೀಡ್ ಮಾಡಿರುವಂತ ಅನುಭವ ಇದೆ. ಹೀಗಾಗಿ ಈ ಮೂವರ ಹೆಸರು ಕೂಡ ರೇಸ್ನಲ್ಲಿದೆ. ಕ್ಯಾಪ್ಟನ್ ಮಾಡಲೆಂದೇ ಗಿಲ್ಗೆ ಚಾನ್ಸ್ ಕೊಟ್ಟಿದ್ದ BCCI. ಅಸಲಿಗೆ BCCI ಮ್ಯಾನೇಜ್ಮೆಂಟ್ ಭವಿಷ್ಯದ ದೃಷ್ಟಿಯಿಂದ ಹೊಸ ನಾಯಕನ ಹುಡುಕಾಟದಲ್ಲಿದೆ. ಈ ಹಿಂದೆ ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ ಅವರ ಮೇಲೆ ಒತ್ತಡವನ್ನ ಹೇರಿ ನಿವೃತ್ತಿಯನ್ನ ಘೋಷಣೆ ಮಾಡುವಂತೆ ಮಾಡಿದ್ರು. ಈಗ ಸೂರ್ಯಕುಮಾರ್ಗೂ ಕೂಡ ವಿಶ್ರಾಂತಿ ನೀಡಿ ಯುವ ನಾಯಕತ್ವಕ್ಕೆ ಮಣೆ ಹಾಕುವಂತ ಪ್ಲಾನ್ನಲ್ಲಿದೆ. ಯಾಕಂದ್ರೆ ಸೂರ್ಯನ ಕಡೆಯಿಂದಲೂ ಕೂಡ ನಾಯಕನಾದ ಮೇಲೆ ಬ್ಯಾಟ್ ಇಂದ ಬಿಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ನ್ಯೂಜಿಲೆಂಡ್ ಹಾಗೆ ವಿಶ್ವಕಪ್ನಲ್ಲಿ ಒಂದು ಆವರೇಜ್ ಸ್ಕೋರ್ ಅಷ್ಟೇ ಬಂದಿದೆ. ನ್ಯೂಜಿಲೆಂಡ್ ವಿರುದ್ಧ ಹೈಯೆಸ್ಟ್ ಸ್ಕೋರ್ ಬಂದರೂ ಕೂಡ T20 ವಿಶ್ವಕಪ್ನಲ್ಲಿ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನ ನಿಭಾಯಿಸಿದ್ರು ಕೂಡ ಒಬ್ಬ ಬ್ಯಾಟರ್ ಆಗಿ ಸೂರ್ಯನ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಅಂತ ಬರಲಿಲ್ಲ.
ಸೊ ಇದೇ ಕಾರಣಕ್ಕೆ ಶುಭ್ಮನ್ ಗಿಲ್ರನ್ನ ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಮಾಡೋಕೆ ಅಂತಲೇ T20 ತಂಡಕ್ಕೆ ವಾಪಸ್ ಕರೆ ತಂದಿದ್ರು. ವೈಸ್ ಕ್ಯಾಪ್ಟನ್ಸಿ ಕೂಡ ನೀಡಿದ್ರು. ಏಷ್ಯಾ ಕಪ್ ಮೂಲಕ ಓಪನರ್ ಆಗಿ ಕಣಕ್ಕಿಳಿಸಿದ್ರು. ಬಟ್ ಬ್ಯಾಡ್ ಲಕ್ ಅಂತಂದ್ರೆ ಗಿಲ್ ಕಡೆಯಿಂದ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಹೀಗಾಗಿ T20 ವಿಶ್ವಕಪ್ಗೂ ಮುನ್ನ ಅವರನ್ನ ತಂಡದಿಂದಲೇ ಹೊರಗಿಡಬೇಕಾಯಿತು. ಈಗ ಕ್ಯಾಪ್ಟನ್ಸಿ ರೇಸ್ಗೆ ಪಾಂಡ್ಯ ಕೂಡ ಬಂದಿದ್ದಾರೆ. ಹಾರ್ದಿಕ್ ಪಾಂಡ್ಯ ಬೆಸ್ಟ್ ಅನಿಸಿದ್ರು ಇಂಜುರಿ ನೆಪ. ಇನ್ನು 2024ರಲ್ಲಿ ರೋಹಿತ್ ಶರ್ಮಾ ನಿವೃತ್ತಿ ಆದಾಗಲೇ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗ್ತಾರೆ ಅನಿಸಿತ್ತು. ಆದರೆ ಸೂರ್ಯನಿಗೆ ನಾಯಕತ್ವ ನೀಡಲಾಗಿತ್ತು. ಕ್ಯಾಪ್ಟನ್ ಆಗಿ ತಂಡವನ್ನು ನಿಭಾಯಿಸೋಕೆ ಹಾರ್ದಿಕ್ ಪಾಂಡ್ಯಗೆ ಎಲ್ಲ ಕ್ವಾಲಿಟೀಸ್ ಇದೆ. GT ತಂಡವನ್ನ ಚಾಂಪಿಯನ್ ಮಾಡಿದ್ರು IPLನಲ್ಲಿ. ಹೀಗಾಗಿ MIನಲ್ಲೂ ಕೂಡ ಅವರಿಗೆ ನಾಯಕತ್ವವನ್ನು ಕೊಡ್ತಾರೆ. ಬಟ್ ಇಂಜುರಿ ಕಾರಣದಿಂದಾಗಿ T20 ತಂಡದ ನಾಯಕತ್ವ ಸಿಕ್ಕಿಲ್ಲ. ಹೀಗಾಗಿ ಈ ಬಾರಿ IPL ಆದ್ಮೇಲೆ ಹೊಸ ನಾಯಕನ ಕಡೆ ನೋಡುವಂತ ನಿರೀಕ್ಷೆ ಇದೆ. ಯಾಕಂದ್ರೆ IPL ಬಹಳ ಹಿಂದಿನಿಂದಲೂ ಕೂಡ ಭಾರತ T20 ಫಾರ್ಮೆಟ್ನ ಅತಿ ದೊಡ್ಡ ಲ್ಯಾಬೊರೇಟರಿ ಆಗಿದೆ. ಗಂಭೀರ್ ಅವರ IPL ಯಶಸ್ಸೇ ಅನಂತರ ಅವರನ್ನ ರಾಷ್ಟ್ರೀಯ ಕೋಚಿಂಗ್ ಕೆಲಸಕ್ಕೆ ಬಾಗಿಲು ತೆರೆದಿತ್ತು. ಹೀಗಾಗಿ IPL 2026ರ ಸೀಸನ್ ಭಾರತದ ಮುಂದಿನ T20 ನಾಯಕನನ್ನ ಸದ್ದಿಲ್ಲದೆ ರೂಪಿಸಬಹುದು. ಪ್ರೆಷರ್, ಗೇಮ್ ಪ್ಲಾನ್, ಕ್ಯಾಪ್ಟನ್ಸಿ ಕ್ವಾಲಿಟೀಸ್ ಹೀಗೆ ಎಲ್ಲದರ ಮೇಲೂ BCCIನ ಆಯ್ಕೆದಾರರು ಸದಾ ಕಣ್ಣಿಟ್ಟಿರ್ತಾರೆ. ಹೀಗಾಗಿ ಯಾರಿಗೆ ಕ್ಯಾಪ್ಟನ್ಸಿಯನ್ನ ಕೊಡ್ತಾರೆ ನೋಡಬೇಕು. ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಬಳಿಕ ಭಾರತ ತಂಡಕ್ಕೆ ಯಾರು ನಾಯಕ ಆಗಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.